ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ ನಾವು ಎಲ್ಲಿ ಹೊರಟಿದ್ದೀವಿ ಅಂತ. ನಾವು ತಿರುಪತಿಗೆ ಹೊರಟಿದ್ದೀವಿ ಫ್ರೆಂಡ್ಸ್. ಇದು ಆಗಸ್ಟ್ ಮಂತಲ್ಲಿ ಹೋಗಿರೋದು. ನಾವು ಕಲ್ಯಾಣೋತ್ಸವ ಸೇವೆ ಮಾಡ್ಸೋಕ್ಕೋಸ್ಕರ ಹೊರಟಿದ್ದೀವಿ. ಬನ್ನಿ ಫ್ರೆಂಡ್ಸ್, ಈ ವ್ಲಾಗ್ ಎಲ್ಲ ಯಾವ ಥರ ಇರುತ್ತೆ ಅಂತ ಫುಲ್ ತೋರಿಸ್ಕೊಡ್ತೀನಿ. ಎಲ್ಲರೂ ನನ್ನ ವಿಡಿಯೋನ ಕೊನೆವರೆಗೆ ನೋಡಿ. ಫ್ರೆಂಡ್ಸ್, ನಾವು ಮನೆಯಿಂದ ಹೊರಟು ಈಗ ತಿಪ್ಟೂರು ರೈಲ್ವೆ ಸ್ಟೇಷನಿಗೆ ಬಂದ್ವಿ. ನಾವು ತಿಪ್ಟೂರಿಂದ ಹೊರಡ್ತೀವಿ. ಇವಾಗ ತಿಪ್ಟೂರಿಂದ ಈಗ ಟ್ರೈನ್ ಬರುತ್ತೆ ಫ್ರೆಂಡ್ಸ್. ಅದಕ್ಕೆ ಹೋಗಿ ನಾವು ಯಶವಂತಪುರ ಇಳ್ಕೊಂಬಿಟ್ಟು ನಾವು ಮೆಟ್ರೋಗೆ ಹೋಗ್ತೀವಿ. ಆದಷ್ಟು ನಾನು ವಿಡಿಯೋ ಎಷ್ಟು ಮಾಡಿದ್ದೀನೋ ಅಷ್ಟನ್ನೇ ಹಾಕಿರ್ತೀನಿ. ನನ್ನ ವಿಡಿಯೋನ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಿಪ್ಟೂರ್ನವರಾಗಿದ್ದರೆ ವೀಡಿಯೋಸ್ ಎಲ್ಲ ಶೇರ್ ಮಾಡಿ, ವಿಡಿಯೋಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹಂಗೆ ಬೇರೆ ಊರಿಂದ ಯಾರು ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ತಿಪ್ಟೂರಿಂದ ಈಗ ಹೊಸ್ದಾಗಿ ಬಿಟ್ಟಿರೋ ಅಂಥ ಅರಸೀಕೆರೆ ಟು ಯಲಹಂಕ ಹೋಗೋವಂಥ ಗಾಡಿ, ಅಂದರೆ ನಾವು ಯಶವಂತಪುರ ಇಳ್ಕೊಬೇಕಲ್ವ, ಹಾಗಾಗಿ ಹೊಸ ಟ್ರೈನಲ್ಲೇ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಬನ್ನಿ ತೋರಿಸ್ತೀನಿ ಮುಂದೆ ಎಲ್ಲ ಹೇಗಿರುತ್ತೆ ಅಂತ. ಫ್ರೆಂಡ್ಸ್, ಈಗ ಯಶವಂತಪುರ ಇಳಿದ್ವಿ, ಮೆಟ್ರೋ ಸ್ಟೇಷನಿಗೆ ಬಂದ್ವಿ. ಇಲ್ಲಿ ಆದಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಕ್ಚುಲಿ ಇಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತ ಇತ್ತು, ಹಾಗಾಗಿ ಎಷ್ಟು ತಗೊಂಡಿದ್ದೀವೋ ಅಷ್ಟೇ ಫ್ರೆಂಡ್ಸ್. ಆಮೇಲೆ ಮೆಟ್ರೋಯಿಂದ ಇಳಿದು ಮೆಜೆಸ್ಟಿಕ್ಕಿಗೆ ಬಂದ್ವಿ. ಈಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ರೈಲ್ವೆ ಸ್ಟೇಷನಿಗೆ ಬಂದುಬಿಟ್ಟು ಮಾಮೂಲಿ ನಮ್ಮ ಕಾಫಿ ಮತ್ತು ಸ್ನ್ಯಾಕ್ಸ್ ತಗೊತ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ ಫ್ರೆಂಡ್ಸ್. ಅದಾದಮೇಲೆ ನಮ್ಮ ಟ್ರೈನ್ ಬರುವಂಥ ಟೈಮ್ ಆಯಿತು. ಆಮೇಲೆ ಕರೆಕ್ಟಾಗಿ ಟ್ರೈನು 8 ಬಂತು. ಇಲ್ಲಿಂದ 8:15 or 8:30 ಹೊರಡುತ್ತೆ. ಇದು ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ಸು. ಇದು ಬೆಳಗ್ಗೆ ತಿರುಪತಿಗೆ 3:30 ಅಷ್ಟೊತ್ತಿಗೆಲ್ಲ ಹೋಗುತ್ತೆ ಫ್ರೆಂಡ್ಸ್. ನಾವು ರಿಸರ್ವೇಷನ್ ಎಲ್ಲ ಮಾಡಿಸಿದ್ದೀವಿ. ಈಗ ಹೋಗಿ ಮನಿಕೊಳ್ಳೋದಷ್ಟೇ ಫ್ರೆಂಡ್ಸ್. ರಾತ್ರಿ ಬೇಗ ಮನಿಕೊಂಬಿಟ್ಟು ಬೆಳಗ್ಗೆನೇ ಬೇಗ ಬಂತು ಟ್ರೈನು. ತಿರುಪತಿಗೆ 3:30 ಅಷ್ಟೊತ್ತಿಗೆಲ್ಲ ಬಂತು. ಈಗ ಟ್ರೈನಲ್ಲೇ ಸ್ವಲ್ಪ ಹೊತ್ತೆಲ್ಲ ಇದ್ದು ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಈಗ ಶ್ರೀವಾರಿ ಸ್ಟೆಪ್ಸ್ ಹತ್ತೋಣ ಅಂತ ಹೊರಟಿದ್ದೀವಿ ಫ್ರೆಂಡ್ಸ್. ಅದಕ್ಕೆ ಬಸ್ ಬರುತ್ತೆ ಈಗ ರೈಲ್ವೆ ಸ್ಟೇಷನ್ ಹತ್ರ, ಹಾಗಾಗಿ ನಡ್ಕೊಂಡು ಹೋಗ್ತಿದ್ದೀವಿ. ಬನ್ನಿ ಫ್ರೆಂಡ್ಸ್, ಬಸ್ಸಿನ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಈಗ ಬಸ್ ಹತ್ರ ಹೋಗೋಣ ಫ್ರೆಂಡ್ಸ್. ಇವಾಗೇನು ನೋಡ್ತಿದ್ದೀರಲ್ಲ, ಇದೇ ಶ್ರೀವಾರಿ ಸ್ಟೆಪ್ಸ್ ಹತ್ರ ಹೋಗೋ ಬಸ್ಸು. ಇದು ಕರೆಕ್ಟಾಗಿ ನಮಗೆ ರೈಲ್ವೆ ಸ್ಟೇಷನ್ ಹತ್ರಕ್ಕೆ ಮಾರ್ನಿಂಗ್ 4:30 ಕರೆಕ್ಟಾಗಿ ಬರುತ್ತೆ. ಇದಾದಮೇಲೆ ಫ್ರೀ ಬಸ್ಸು ಇದರಿಂದನೇ ಮಸ್ತ್ ಬಸ್ ಎಲ್ಲ ಬರುತ್ತೆ. ಫಸ್ಟ್ನೇ ಬಸ್ಸು 4:30 ಕರೆಕ್ಟಾಗಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ. ನಾವು ಟ್ರೈನ್ ಇಳಿದ್ಬಿಟ್ಟು ನಮಗೆ ಕರೆಕ್ಟಾಗಿ ಬರೋಕ್ಕೆ ಅನುಕೂಲ ಆಗೋವಂಥ ಬಸ್ಸು. ಇದರಲ್ಲಿ ಒಬ್ಬರಿಗೆ ಚಾರ್ಜ್ ಬಂದು 40 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದೇ ಆಟೋದಲ್ಲಿ ನಾವು ಶ್ರೀವಾರಿ ಸ್ಟೆಪ್ಸ್ ಹತ್ರ ಬರ್ತೀವಿ ಅಂದರೆ ತುಂಬಾ ದುಡ್ಡು ಕೇಳ್ತಾರೆ. ಆಟೋಗೆಲ್ಲ ದುಡ್ಡಿಕ್ಕೋ ಬರೋಕ್ಕಾಗಲ್ಲ, ಹಾಗಾಗಿ ಬಸ್ಸಲ್ಲೇ ಬರ್ಬೋದು ಫ್ರೆಂಡ್ಸ್. ನೋಡಿ, ಈಗ ಬಸ್ಸು ನಮ್ಮನ್ನ ಕರ್ಕೊಂಬಂತು. ಕರೆಕ್ಟಾಗಿ ಶ್ರೀವಾರಿ ಸ್ಟೆಪ್ಸು ಓಪನ್ ಆಗೋದು ಬಂದು 6 o'clock. ಅಲ್ಲಿ 4:30 ಬಿಟ್ಟಿದ್ದು ಬಸ್ಸು ನಮಗೆ 6 o'clock ಕರೆಕ್ಟಾಗಿ ಶ್ರೀವಾರಿ ಸ್ಟೆಪ್ಸ್ ಹತ್ರ ತಂದುಬಿಟ್ಟಿದ್ದಾರೆ. ಈಗ ಹೋಗಿ ನಾವು ಲಗೇಜ್ ಇಟ್ಬಿಟ್ಟು ಸ್ಟೆಪ್ಸ್ನ ಹತ್ತೋಕ್ಕೆ ಶುರು ಮಾಡಬೇಕು. ಆಲ್ಮೋಸ್ಟ್ ಆಲ್ 7 o'clock ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಹೇಗಿದೆ ಲಗೇಜ್ ಎಲ್ಲ ಹೇಗಿಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಸ್ಟೆಪ್ಸ್ ಹತ್ಬೇಕಾದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಬಗ್ಗೆ ಎಲ್ಲ ಹಾಕಿದ್ದಾರೆ. ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಬಿಟ್ಟು ನೋಡಿ ಎಷ್ಟೊಂದು ಜನ ಹೋಗ್ತಿದ್ದಾರೆ. ಜಸ್ಟ್ ನಾವು ಬಂದ್ವಿ, ಶ್ರೀವಾರಿ ಸ್ಟೆಪ್ಸ್ ಕೂಡ ಓಪನ್ ಆಯಿತು. ಇದು ಓಪನ್ ಆಗೋದು ಬಂದು ಮಾರ್ನಿಂಗ್ 6 ಈವ್ನಿಂಗ್ 6 ಅಷ್ಟೇ. ಆಮೇಲೆ ಏನು ಹತ್ತಕ್ಕೆಲ್ಲ ಬಿಡಲ್ಲ ಫ್ರೆಂಡ್ಸ್. ಈಗ ನಾವು ಶ್ರೀವಾರಿ ಮೆಟ್ಲು ಲಗೇಜ್ ಕೌಂಟರ್ ಹತ್ರ ಬಂದ್ವಿ. ನಮ್ಮ ಲಗೇಜೆಲ್ಲ ಇಟ್ಕೊಂಡು ಹತ್ತೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಲಗೇಜ್ ಕೌಂಟರ್ ಇದೆ. ಇಲ್ಲಿ ನಮ್ಮನ್ನ ಬ್ಯಾಗ್ ಎಲ್ಲ ಸ್ಕ್ಯಾನ್ ಮಾಡಿಸ್ಬಿಟ್ಟು ಅದು ಒಂದು ವೆಹಿಕಲ್ ಇದೆ. ಆ ವೆಹಿಕಲ್ ಒಳಗೆ ನಮ್ಮ ಲಗೇಜ್ ಹಾಕಿದ್ರೆ ನಾವು ಮೆಟ್ಲು ಹತ್ಕೊಂಡು ಹೋಗೋ ಅಷ್ಟೊತ್ತಿಗೆ ತಿರುಮಲಗೆನೇ ಬ್ಯಾಗ್ ಬಂದು ರೀಚ್ ಆಗುತ್ತೆ. ಅದನ್ನೆಲ್ಲ ತೋರಿಸ್ತೀನಿ ವಿಡಿಯೋ ಲಾಸ್ಟಲ್ಲಿ, ಹಾಗಾಗಿ ವಿಡಿಯೋನ ಎಲ್ಲರೂ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಲಗೇಜ್ ಎಲ್ಲ ಇಟ್ಬಿಟ್ಟು ಆಮೇಲೆ ಮತ್ತೆ ನಾವು ಎಲ್ಲ ಫ್ರೆಶ್ ಅಪ್ ಆಗಿ ದೇವರಿಗೆ ಪೂಜೆ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ನಾವು ಹಣ್ಣು ಕಾಯೆಲ್ಲ ತೊಗೊಂಡಿದ್ವಿ. ಅದೆಲ್ಲ ಹಣ್ಣು ಹೂವು ಎಲ್ಲ ಹಾಕಿ ಕಾಯೆಲ್ಲ ಒಡೆದ್ಬಿಟ್ಟು ಇಲ್ಲಿ ಪೂಜೆ ಮಾಡಿಕೊಂಡು ಸ್ಟಾರ್ಟಿಂಗ್ ಮೆಟ್ಲ ಹತ್ರ ವೀಡಿಯೋಸ್ ಎಲ್ಲ ತೊಗೊಂಬಿಟ್ಟು ಹೊರಟ್ವಿ ಫ್ರೆಂಡ್ಸ್. ಈಗ ಇಲ್ಲಿ ಸ್ಟೆಪ್ಸ್ ಬಂದ್ಬಿಟ್ಟು 2388 ಸ್ಟೆಪ್ಸ್ ಇದೆ. 2.1 kilometer ಆಗುತ್ತೆ. ಈಗ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಪೂಜೆ ಎಲ್ಲ ಮುಗಿಸಿದ್ವಿ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ
ಫ್ರೆಂಡ್ಸ್ ಇದಂದರೆ ಇದು ಸ್ಟೆಪ್ಸ್ ಕಡಿಮೆ ಇದೆ, ಬಟ್ ಹತ್ತಕ್ಕೆ ಕಷ್ಟನೇ ಆಗುತ್ತೆ. ನೋಡೋಣ ಬನ್ನಿ ಫ್ರೆಂಡ್ಸ್, ನಾವು ಎಲ್ಲ ಸರಿ ಥರ ಬೇಗ ಹತ್ಕೊಂಡು ಹೋಗ್ತೀವೋ ಲೇಟ್ ಆಗುತ್ತೋ ಎಲ್ಲ ನೋಡೋಣ. ಆಮೇಲೆ ಇಲ್ಲಿ ಒಂದು ವೆಂಕಟೇಶ್ವರ ಸ್ವಾಮಿದು ದೇವಸ್ಥಾನ ಇದೆ, ಅಲ್ಲಿದ್ದವರು ವಿಡಿಯೋ ತೆಗಿಯೋಕ್ಕೆ ಬಿಡೋಲ್ಲ ಫ್ರೆಂಡ್ಸ್. ಹೋದ ಸರಿ ವಿಡಿಯೋ ಮಾಡಿದ್ನ ಇಸ್ಕೊಂಬಿಟ್ಟು ಡಿಲೀಟ್ ಮಾಡಿದ್ರು, ಹಾಗಾಗಿ ದೇವಸ್ಥಾನದಲ್ಲೆಲ್ಲ ವಿಡಿಯೋ ತೆಗಿಯೋಕ್ಕೆ ಹೋಗಲಿಲ್ಲ. ಇಲ್ಲೇ ಈಚೆ ಗಡೆಯಿಂದ ತೋರಿಸಿದ್ದೀನಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ನೋಡಿ ಶ್ರೀವಾರಿ ಸ್ಟೆಪ್ಸಿಂದು ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ. 2.1 ಕಿಲೋಮೀಟ್ರು 2388 ಸ್ಟೆಪ್ಸ್ ಇದೆ ಅಂತ. ಅದೆಲ್ಲ ನೋಡ್ಕೊಂಬಿಟ್ಟು ದೇವಸ್ಥಾನದಲ್ಲಿ ಕೈ ಮುಗಿದ್ಬಿಟ್ಟು ಹತ್ತಕ್ಕೆ ಶುರು ಮಾಡಿದ್ವಿ ಫ್ರೆಂಡ್ಸ್. ಫಸ್ಟ್ನೇ ಆರ್ಚ್ ಆ ಥರ ಇತ್ತು, ಅದು ಆರ್ಚ್ ಎಲ್ಲ ತುಂಬ ಚೆನ್ನಾಗಿತ್ತು. ಅದನ್ನ ನೋಡಿಕೊಂಡು ಇಲ್ಲೂ ಒಂದು ಫಸ್ಟು ಚೆಕ್ಕಿಂಗ್ ಮಾಡ್ತಾರೆ, ಅಂದರೆ ಪ್ಲಾಸ್ಟಿಕ್ ಬಾಟ್ಲ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡ್ತಾರೆ ಅಷ್ಟೇ. ಆ ಚೆಕ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಹತ್ತಕ್ಕೆ ಶುರು ಮಾಡಿದ್ವಿ ಫ್ರೆಂಡ್ಸ್. ಇಲ್ಲಿ ಸ್ಟೆಪ್ಸ್ ಬಂದು 2388 ಸ್ಟೆಪ್ಸ್ ಇದೆ. ಅದೇ ಅಲ್ಪಿರಿಲ್ ಹತ್ತೀನಿ ಅಂದರೆ 3550 ಸ್ಟೆಪ್ಸ್ ಐತೆ ಅಲ್ಲಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಸ್ಟೆಪ್ಸ್ ಕಡಿಮೆನೇ ಇರೋದು, ಬಟ್ ಇದು ತುಂಬಾ ಹೋಗ್ತಾ ಎತ್ತರ ಆಗುತ್ತೆ. ನೋಡೋಣ ಬನ್ನಿ ಫ್ರೆಂಡ್ಸ್ ಯಾವ ಥರ ಹತ್ಬೋದು ಅಂತ ಎಲ್ಲ. ಬನ್ನಿ ಈಗ ಹೋಗೋಣ. ಫ್ರೆಂಡ್ಸ್, ನಾವು ಈ ಸರಿ ತಿರುಮಲದಲ್ಲಿ ದರ್ಶನ ಮಾಡೋಕ್ಕೆ ಕಲ್ಯಾಣೋತ್ಸವ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ದೀವಿ. ಅಂದರೆ ನಾವು 3 ಜನ ಇರೋದಲ್ವಾ, 3 ಜನನೂ ಬುಕ್ ಮಾಡ್ಕೊಂಡಿಲ್ಲ. ಅಪ್ಪಾಜಿ ಮತ್ತು ಅಮ್ಮ ಬುಕ್ ಮಾಡ್ಕೊಂಡಿದ್ದಾರೆ ಅವ್ರ ನೇಮಲ್ಲಿ. ಹಂಗಾಗಿ ಅವ್ರ ಕಡೆಯಿಂದ ಒಂದು ಪೇರ್ ಅಂದರೆ ಒಂದು ಜೋಡಿಗೆ 1000 ರೂಪೀಸ್ ಅಂತ. ಹಾಗಾಗಿ ನಾನು ಒಬ್ಬಳು ಹೆಣ್ಮಗಳಲ್ವಾ, ಹಾಗಾಗಿ ಒಬ್ಬರು ಹೆಣ್ಮಕ್ಳು ಅಥವಾ ಎಷ್ಟು ಜನ ಹೆಣ್ಮಕ್ಳಿದ್ರು ಅವ್ರಿಗೆ ಎಷ್ಟು ಅವರು ಅಂಟಿಲ್ ಮ್ಯಾರೇಜ್ ಆಗೋವರೆಗೂ ಅಪ್ಪ ಅಮ್ಮನ ಜೊತೆ ಹೋಗೋಕ್ಕೆ ಅವಕಾಶ ಇದೆ. ಹಾಗಾಗಿ ನನಗೂ ಅದೇ ಥರ ತೊಗೊಳೋಕ್ಕೆ. ಅಲ್ಲೂ ಏನು ಫ್ರೀಯಾಗಿ ಟಿಕೆಟ್ ಕೊಡೋಲ್ಲ ಅವರು. ಸುಪಥಮ್ಮಲ್ಲಿ ಹೋದರೆ ಏನು ಅಪ್ಪ ಅಮ್ಮಂದು ಟಿಕೆಟ್ ಕಲ್ಯಾಣೋತ್ಸವ ಟಿಕೆಟ್ ತೋರಿಸಿದ್ರೆ ನಮ್ಮ ಹತ್ರ ಕೂಡ 300 ರೂಪಾಯಿ ಇಸ್ಕೊಂಡು ಅಲ್ಲಿ ನಮಗೆ ಎಕ್ಸ್ಟ್ರಾ ಕಲ್ಯಾಣೋತ್ಸವ ಅಂತ ಹೇಳಿ ಒಂದು ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ಪಿಗೆ ಒಂದು ಲಾಡು ಕೂಡ ಫ್ರೀ ಬರುತ್ತೆ. ಆವಾಗ ನಮಗೆ ಕಲ್ಯಾಣೋತ್ಸವಕ್ಕೆ ಹೋಗೋಕ್ಕೂ ಕೂಡ ಎಂಟ್ರಿ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಯಾವ ಸರಿ ನಾವು ಕಲ್ಯಾಣೋತ್ಸವ ಸೇವೆನ ಬುಕ್ ಮಾಡಿಕೊಂಡ್ರು ನನಗೇನು ಎಕ್ಸ್ಟ್ರಾ ಆಗಿ ಟಿಕೆಟ್ ಏನು ಬುಕ್ ಮಾಡೋಲ್ಲ. ಅಪ್ಪಾಜಿ ಅಮ್ಮನ ಟಿಕೆಟಲ್ಲೇ ನಾನು ಕೂಡ ದರ್ಶನ ಮಾಡಿಕೊಂಡು ಅದೇ ಎಕ್ಸ್ಟ್ರಾ 300 ರೂಪಾಯಿ ಟಿಕೆಟ್ ತಗೊಂಡು ಅದರಿಂದ ದರ್ಶನ ಮಾಡೋದು ಫ್ರೆಂಡ್ಸ್. ಹಾಗಾಗಿ ಕಲ್ಯಾಣೋತ್ಸವ ಸೇವೆ ಮಾಡಿಕೊಂಡ್ರೆ ಈ ಥರ ಅಡ್ವಾಂಟೇಜಸ್ ಸಿಗುತ್ತೆ. ಆದರೆ ಗಂಡು ಮಕ್ಳಿಗಾದರೆ ಏನೂ ಬಿಡೋಲ್ಲ. ಗಂಡು ಮಕ್ಕಳಿದ್ರೆ ಎಕ್ಸ್ಟ್ರಾ ಟಿಕೆಟ್ಸ್ನ ಬುಕ್ ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಯಾರ್ಯಾರು ಕಲ್ಯಾಣೋತ್ಸವ ಟಿಕೆಟ್ನ ಬುಕ್ ಮಾಡ್ಕೋತೀರಾ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು ನಮಗೆ ಈ ಶ್ರಾವಣ ಮಾಸದಲ್ಲಿ ನಮಗೆ ಕಲ್ಯಾಣೋತ್ಸವ ಸಿಕ್ಕಿರೋದಂತೂ ತುಂಬಾ ಖುಷಿಯಾಗಿದೆ. ಹಾಗಾಗಿ ಟೈಮ್ ಇದೆ, ರೂಮ್ನೆಲ್ಲ ಆನ್ಲೈನಲ್ಲೇ ಬುಕ್ ಮಾಡಿದ್ದೀವಿ ಅಂತ ಆರಾಮಾಗಿ ನಡ್ಕೊಂಡು ಹೋಗ್ತೀರಿ ಫ್ರೆಂಡ್ಸ್. ಇನ್ನೇನು ಟೆನ್ಷನ್ ಇಲ್ಲ. ಮೊದಲೆಲ್ಲ ರೂಮ್ ಬುಕ್ ಮಾಡ್ತಿರ್ಲಿಲ್ಲ ಆನ್ಲೈನಲ್ಲಿ, ಆಫ್ಲೈನಲ್ಲೇ ಹೋಗಿ ತೊಗೋಬೇಕು ಅಂತ ಬೇಗ ಹತ್ಕೊಂಡು ಹೋಗ್ಬೇಕು ಅನ್ನೋದೊಂದು ಇಂಟೆನ್ಷನ್ ಇತ್ತು. ಇವಾಗೇನು ರೂಮೆಲ್ಲ ಆನ್ಲೈನಲ್ಲೇ ಬುಕ್ ಆಗೋಗಿದೆ ಆಲ್ರೆಡಿ. ನಾನೇ ಬುಕ್ ಮಾಡಿದ್ದೆ. ಹಾಗಾಗಿ ಈಗ ಆರಾಮಾಗಿ ಹೋಗ್ಬಿಟ್ಟು ಆನ್ಲೈನಲ್ಲಿ ಮಾಡಿರೋ ರೂಮ್ನ ತೊಗೊಂಡು ಆಮೇಲೆ ಹೋಗಿ ದೇವಸ್ಥಾನದ ಹತ್ರ ಎಲ್ಲ ಓಡಾಡಬೇಕು ಫ್ರೆಂಡ್ಸ್. ಹಾಗಾಗಿ
ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಸುಧಾರಿಸ್ಕೊಂಡು ಫ್ರೆಂಡ್ಸ್. ಈಗ 600 ಸ್ಟೆಪ್ಸು ಆಲ್ರೆಡಿ ಕಂಪ್ಲೀಟ್ ಆಯಿತೆ. ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ರಲ್ಲೆಲ್ಲ ಕೌಂಟ್ ಆಗಿರೋ ಸ್ಟೆಪ್ಸಿಂದ ಇದೆ ಫ್ರೆಂಡ್ಸ್. 2500 ಮೆಟ್ಲಲ್ಲಿ ಇನ್ನೂ ಬರೀ ಕಂಪ್ಲೀಟ್ ಆಗಿರೋದು 600. ತುಂಬಾ ಸುಸ್ತಾಗ್ತಿದೆ. ಇನ್ನೊಂದು 1000 ಹತ್ರ ಬರ್ತಿದೆಯಲ್ಲ, 1000 ಹತ್ರ ಬರ್ತಾ ತುಂಬಾ ಸುಸ್ತಾಗುತ್ತೆ. ಸ್ಟೆಪ್ಸು ಕೂಡ ಎತ್ತರ ಆಗ್ತಾ ಹೋಗುತ್ತೆ. ನೋಡಿ ಅಲ್ಲೇ ಕಾಣಿಸ್ತಿದೆ ನಿಮಗೆ ಎಷ್ಟು ಎತ್ತರ ಅಂತ. ನೋಡಬೇಕಾದ್ರೆ ಎಷ್ಟು ಎತ್ತರ ಕಾಣ್ತಿದೆ, ಹತ್ತಬೇಕಾದ್ರಂತೂ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್. ಹಾಗಾಗಿ ನಾನಂತೂ ಸ್ಟೆಪ್ಸ್ನ ಕತ್ತೆತ್ತಿ ನೋಡೋದೇ ಇಲ್ಲ, ಸುಮ್ಮನೆ ಬರ ಅಂತ ಹತ್ಕೊಂಡು ಹೋಗ್ತಾ ಇರ್ತೀನಿ. ಸ್ಟೆಪ್ಸ್ನ ನೋಡಿದ್ರೆ ಭಯ ಆಗುತ್ತೆ, ಅಷ್ಟು ಎತ್ತರ ಇದೆ ಅಂತ ಹತ್ತಕ್ಕಾಗಲ್ಲ ಅಂತ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಹಿಂಗೆ ಕಂಬಿ ಹೊರಿಕೊಂಡು ನಿಂತ್ಕೊಂಡು ರೆಸ್ಟ್ ತಗೊಂಡು, ಹಂಗೆ ನಾವು ಗ್ಲೂಕೋಸ್ನ ತಗೊಂಡೋಗಿರ್ತೀವಿ. ಗ್ಲೂಕೋಸ್ನ ಸ್ವಲ್ಪ ತಿಂತಾ ಹತ್ಕೊತ ಹೋಗೋದು ಫ್ರೆಂಡ್ಸ್ ನಿಧಾನಕ್ಕೆ. ಕೆಲವರಂತೂ ಬರ ಅಂತ ಓಡೋಡೇ ಹೋಗ್ತಾರೆ. ಅವರೆಲ್ಲ ಹೆಂಗೆ ಸುಧಾರಿಸ್ಕೊತಾರೋ ಗೊತ್ತಿಲ್ಲ. ನಾವು ನಿಧಾನಕ್ಕೆ ಹತ್ಕೊಂಡು ಹೋಗೋದೇನೆ ಸುಸ್ತೆಲ್ಲ ಆಗ್ತಿರುತ್ತೆ ಫ್ರೆಂಡ್ಸ್. ನೀವೇನಾದ್ರು ತಿರುಮಲದಲ್ಲಿ ಆಫ್ಲೈನಾಗೆ ರೂಮ್ ತಗೋಬೇಕು ಅಂದರೆ ಮೆಟ್ಲು ಹತ್ಕೊಂಡಾದರೂ ಹೋಗಿದ್ರು ತಗೋಬೋದು. ಅಥವಾ ನೀವು ಬಸ್ಸಲ್ಲೇ ಹೋಗ್ತೀರಂದರೆ ಬಸ್ಸಲ್ಲೇ ಹೋಗ್ಬಿಟ್ಟು CRO ಆಫೀಸ್ ಅಂತ ಇದೆ ತಿರುಮಲದಲ್ಲಿ. ಅಲ್ಲಿ ಹೋಗಿ ನೀವು CRO ಆಫೀಸ್ ಅಂತ ಕೇಳಿದ್ರೆ ಎಲ್ಲಿ ಬಿಡ್ತಾರೆ. ಫ್ರೀ ಬಸ್ಸು ಕೂಡ ಓಡಾಡುತ್ತೆ ತಿರುಮಲದಲ್ಲಿ. CRO ಆಫೀಸ್ ಹತ್ರ ಹೋಗ್ಬಿಟ್ಟು ನಮ್ಮ ಆಧಾರ್ ಕಾರ್ಡು ಮತ್ತು ಫೋನ್ ನಂಬರ್ನ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿರೋದನ್ನ ತೊಗೊಂಬಂದು ನಿಮ್ಮ ಮೆಸೇಜ್ ಬರುತ್ತೆ ಆಫ್ಟರ್ ಒಂದು 120 ಮಿನಿಟ್ಸ್ ಆದಮೇಲೆ. ಆವಾಗ ಯಾವ ರೂಮ್ ನಮಗೆ ಅಲರ್ಟ್ ಆಗಿರುತ್ತೋ ಅಲ್ಲಿಗೆ ಹೋದರೆ 550ನ ಡೆಪಾಸಿಟ್ ಮಾಡಿಸ್ಕೊತಾರೆ ಫ್ರೆಂಡ್ಸ್. ಆಮೇಲೆ ನಿಮಗೆ 500 ರೀಫಂಡ್ ಆಗುತ್ತೆ, 50 ಮಾತ್ರ ರೂಮ್ ರೆಂಟ್ ತಗೋತಾರೆ ಫ್ರೆಂಡ್ಸ್. ಈ ಥರ ಆಗಿ ಆಫ್ಲೈನಲ್ಲಿ ರೂಮ್ನ ಬುಕ್ ಮಾಡ್ಕೊಳ್ಳೋದು. ಆನ್ಲೈನಲ್ಲಾದರೆ 601 ಏನೋ ತಗೋತಾರೆ, ಪೇ ಮಾಡಿಸ್ಕೊತಾರೆ. ಅದು 100 ರುಪೀಸ್ ರೂಮು. ಅಲರ್ಟ್ ಆಗೋದಾದರೆ ನಿಮಗೆ ಆಫ್ಲೈನಲ್ಲಿ ಅಲರ್ಟ್ ಆಗೋದಾದರೆ 50 ರುಪೀಸ್ಗೆಲ್ಲ ಅಲರ್ಟ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಬೆಟರ್ ಅಂದರೆ ನಾವು ಆಫ್ಲೈನಲ್ಲಿ ಹೋಗಿ ತೊಗೊಳ್ಳೋದು ಫ್ರೆಂಡ್ಸ್. ಈ ಸರಿ ಆನ್ಲೈನ್ ಮಾಡಿದ್ದೀವಿ, ನೋಡೋಣ ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ತೋರಿಸ್ತೀನಿ ಆನ್ಲೈನಲ್ಲಿ ಬುಕ್ ಮಾಡಿರೋ ರೂಮ್ ಹೇಗಿರುತ್ತೆ ಅಂತ. ಬನ್ನಿ ಫ್ರೆಂಡ್ಸ್, ಇವಾಗ ಮುಂದೆ ಹೋಗೋಣ. ಫ್ರೆಂಡ್ಸ್, ಹಿಂಗೆ ಹತ್ಕೊಂಬರ್ತಾ ಹತ್ತತ್ರ 2000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ವಿ. ಅಲ್ಲಲ್ಲೇ ನಿಂತ್ಕೊಂಡು ಸ್ವಲ್ಪ ಸುಧಾರಿಸ್ಕೊಂಡೆಲ್ಲ ಬಂದ್ವಿ. ಫೈನಲಿ 2000 ಕಂಪ್ಲೀಟ್ ಆಯಿತು. ಇನ್ನು 388 ಸ್ಟೆಪ್ಸ್ ಇದೆ. ಈಗ ಅಷ್ಟು ಹತ್ಕೊಂಡೋದ್ರೆ ಶ್ರೀವಾರಿ ಸ್ಟೆಪ್ಸು ಫುಲ್ ಕಂಪ್ಲೀಟಾಗಿ ಹತ್ತಿದಂಗೆ ಆಗುತ್ತೆ. ಇಲ್ಲ ಆದರೆ 1.5 ಅವರಲ್ಲೆಲ್ಲ ಹತ್ಬೋದು ಫ್ರೆಂಡ್ಸ್ ಶ್ರೀವಾರಿ ಸ್ಟೆಪ್ಸಲ್ಲಿ. ಅದೇ ಅಲ್ಪಿರಿರಾದರೆ ಮಿನಿಮಮ್ ಏನೇ ಫಾಸ್ಟಾಗಿ ಹತ್ತೀವಿ ಅಂದರೂ 4 ಅವರ್ ಆರ್ 5 ಅವರ್ ಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಹತ್ತೋದಾದರೆ ಶ್ರೀವಾರಿನೇ ಹತ್ತಿ ಫ್ರೆಂಡ್ಸ್. ಈಗ ಬರೀ 2310 ಆಯಿತು. ಇನ್ನು ಬರೀ 88 ಸ್ಟೆಪ್ಸ್ ಇದೆ. ಈ 88 ಸ್ಟೆಪ್ಸ್ನ ಹತ್ತಿ ಮುಗಿಸಿ ಫ್ರೆಂಡ್ಸ್, ನಾವು ಹತ್ತೋ ಅಷ್ಟೊತ್ತಿಗೆ ಫೋನ್ಗೂ ಮೆಸೇಜ್ ಬಂತು, ನಿಮ್ಮ ಲಗೇಜ್ ಬಂದಿದೆ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಹಾಗಾಗಿ ಬಂದ್ವಿ. ಈ ಸ್ಟೆಪ್ಸು ಕೂಡ ಕಂಪ್ಲೀಟ್ ಆಯಿತು. ನಾವು ಹತ್ತಕ್ಕೆ ಶುರು ಮಾಡಿದಾಗ 7 o'clock ಏನೋ ಆಗಿತ್ತು. ಇಲ್ಲಿಗೆ ಬಂದು ರೀಚ್ ಆಗೋಷ್ಟೊತ್ತಿಗೆ 8 o'clock ಆಯಿತು. 1 ಅವರಲ್ಲೆಲ್ಲ ಹತ್ತಿ ಕಂಪ್ಲೀಟ್ ಮಾಡಿದ್ವಿ ನಾವು. ಫಾಸ್ಟಾಗೇನು ಹತ್ಕೊಬಂದಿಲ್ಲ, ನಿಧಾನಕ್ಕೆ ಹತ್ಕೊಂಬಂದರು. ಬೇಗನೆ ಬಂದ್ವಿ ಫ್ರೆಂಡ್ಸ್. ಇದೇ ಸ್ಲಿಪ್ಪು ಅಲ್ಲಿ ಕೆಳಗಡೆ ಕೊಟ್ಟಿದ್ರಲ್ಲ, ಇದನ್ನು ತಗೊಂಡೋಗ್ಬಿಟ್ಟು ಅಲ್ಲಿ ಕೌಂಟರ್ ಏನು ಕಾಣ್ತಿದೆಯಲ್ಲ, ಆ ಕೌಂಟರಲ್ಲಿ ಕೊಟ್ಟರೆ ನಮ್ಮ ಲಗೇಜ್ನ ನಮಗೆ ವಾಪಸ್ ಕೊಡ್ತಾರೆ. ಇಲ್ಲಿ ಯಾವುದೇ ಥರ ದುಡ್ಡೇನು ಕೊಡೋಕೆ ಹೋಗ್ಬೇಡಿ ಫ್ರೆಂಡ್ಸ್, ಇದು ಫುಲ್ಲು ಫ್ರೀ ಆಫ್ ಕಾಸ್ಟ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.